ಮೈ ಚಾನಲ್ ಯಜಮಾನ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಚೆನ್ನಾಗಿ ಕುಡಿದು ಮಲ್ಕೊಬಿಟ್ಟಿರ್ತಾರೆ. ಆಗ ಸಂಗೀತ ಹೇಳ್ತಾರೆ, ನನ್ನ ಮನಸ್ಸಲ್ಲಿ ಪ್ರೀತಿ ಇರೋದು ಸತ್ಯ ಅಂತ ಹೇಳಿದ್ಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಂತ ಸಂಗೀತ ಹೇಳ್ತಾರೆ. ವಯಸ್ಸು ಮೀರಿ ಮಾತಾಡಿದ್ರೆ ಬಾಯ್ ಮೇಲೆ 4 ಬಾರಿಸ್ಬಿಡ್ತೀನಿ ಕಣೆ. ಯಾವ್ದೇ ಕರ್ತವ್ಯ ಅಂದ್ರೆ ಕರ್ತವ್ಯ. ಹಾಗಂದ್ರೆ ಏನು ಅಂತ ಗೊತ್ತೇನೆ ನಿಂಗೆ? ಕುಟುಂಬಕ್ಕೋಸ್ಕರ ಅವಳಿಗೆ ಡೈವರ್ಸ್ ಕೊಟ್ಟು ಬಂದಿದೆ ನೋಡು, ಅದು ಕರ್ತವ್ಯ. ಎಂಗೇಜ್ಮೆಂಟ್ಗೋಸ್ಕರ ಸರಿಯಾಗಿ ಅಂತ ನಿಂತಿದೆ ನೋಡು, ಅದು ಕರ್ತವ್ಯ ಅಂತ ಮಂಜುಳಾ ಹೇಳ್ತಾರೆ. ನಿಮ್ ಸ್ವಾರ್ಥ ದೀಪನ ಬೆಳೆಸೋಕೆ ನನ್ ಬದುಕನ್ನ ಎಣ್ಣೆಯಾಗಿ ಬೆಳೆಸ್ಕೊಂಡ್ರು ಯಾವ್ದೇ ಕಾರಣಕ್ಕೂ ಬೆಳಕು ಕೊಡಲ್ಲ, ಅದು ಬೆಂಕಿ ಸುಡುತ್ತೆ ಅಂತ ಸಂಗೀತ ಹೇಳ್ತಾರೆ. ಏನೇ ಶಾಪ ಆಗ್ತಿದ್ಯಾ? ನೀ ಶಾಪ ಮತ್ತೆ ಕೋಪಕ್ಕೆ ಯಾವ್ದನ್ನ ಬದಲಾಯಿಸೋ ಶಕ್ತಿ ಇಲ್ಲ ಕಣೆ. ನೋಡಿ, ಇವ್ರಿಬ್ರಿಗೂ ಮದ್ವೆ ಮಾಡ್ಸೋದ್ ಮಾತ್ರ ನನ್ ಕರ್ತವ್ಯ. ಆಮೇಲೆ ಅದೇನಾಗುತ್ತೋ ನನ್ಗದು ಅವಶ್ಯಕತೆ ಇಲ್ಲ. ನನ್ಗೆ ನನ್ ಸ್ವಾರ್ಥನೇ ಮುಖ್ಯ. ನನ್ಗೆ ನನ್ ಗಂಡನ ಮನೆಗೆ ಹೋಗೋದೇ ಮುಖ್ಯ ಅಂತ ಪಲ್ಲವಿ ಹೇಳ್ತಾರೆ. ಹಾಗಿದ್ರೆ ಆಮೇಲೆ ಇವ್ರಿಬ್ರು ಜೀವನ ಏನಾದ್ರೂ ನಿಂಗೆ ಚಿಂತೆ ಇಲ್ವಾ ಅಂತ ಸಂಗೀತ. ಆಮೇಲೆ ನಾನ್ ಯಾಕೆ ಚಿಂತೆ ಮಾಡ್ಲಿ? ಕೊಟ್ಟೇನೋ ಕೂಲದ ಹೊರಗಡೆ ಅಂತ ಕೇಳಿಲ್ವಾ? ನನ್ ಕೊಟ್ಟ ಮಾತ್ ಪ್ರಕಾರ ಅನಿತನ ಈ ಮನೆಗೆ ತುಂಬಿಸಿ ನನ್ ಪಾಡಿಗೆ ನಾನು ಗಂಡನ ಮನೆಗೆ ಹೋಗ್ತಿರ್ತೀನಿ ಅಷ್ಟೇ. ಆಮೇಲೆ ಅವ್ರು ಹೇಗ್ ಬಾಳ್ತಾರೆ ಅನ್ನೋದು ಅವ್ರು ಬಿಟ್ಟಿದ್ದು. ಮನೆ ಮಗನ್ ಜೀವನ ಹಾಳಾಗ್ದಿರೋ ತರ ನೋಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಪಲ್ಲವಿ ಹೊರಟೋಗ್ತಾರೆ. ರಾಜಿ ನೋಡಿ ಹೇಗ್ ಮಾತಾಡಿ ಹೋಗ್ತಿದ್ದಾಳೆ ಅಂತ ಸಂಗೀತ ಅಜ್ಜಿಗೆ ಹೇಳ್ತಾರೆ. ಏನ್ ತಾನೇ ಮಾಡಕ್ ಸಾಧ್ಯ? ನಮ್ಮ ಮನೇಲಿ ಏನ್ ಬರ್ತಿದ್ಯೋ ಹಾಗಾಗುತ್ತೆ ಬಿಡು. ಕಂಡು ಅವ್ರು ತೋರಿಸಿರೋ ಬಾವಿಗೆ ಆರೋದಕ್ಕೆ ಹೊರಟಿದ್ದಾನೆ, ಹೇಗ್ ತಾನೇ ತಪ್ಸಕ್ಕೆ ಸಾಧ್ಯ ಹೇಳು ಅಂತ ಹೇಳಿ ಅಜ್ಜಿ ಕಣ್ಣೀರಾಗ್ತಾ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಸಂಗೀತ ಡಿವೋರ್ಸ್ ಆಗಿದೆ ಅನ್ನೋ ಬೇಜಾರಲ್ಲಿ ಕುಡ್ದು ಈ ತರ ಮಾತಾಡ್ತಿದ್ದಾನೆ. ಇಂಥ ಬುದ್ಧಿವಂತೆ ಇವನನ್ನ ಮುಂದೆ ಸರಿದಾರಿಗೆ ತರ್ತಾಳೆ ಬಿಡು ಅಂತ ಹೇಳಿ ಗಣಪ ಹಾಗೂ ಮಂಜುಳಾ ಹೊರಟೋಗ್ತಾರೆ. ನೀನು ಇದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಹೋಗಿ ಮಲ್ಕೋ, ಏನು ದೊಡ್ಡದಾಗಿ ಬಂದ್ಬಿಟ್ಲು ನಮ್ಗೆ ಹೇಳೋದಕ್ಕೆ ಅಂತ ಹೇಳಿ ಮಂಜುಳಾ ಅವರು ಹೋಗ್ತಾರೆ. ಇಲ್ಲಿ ಸಂಗೀತ ರಾಘು ನೋಡಿ ಬೇಜಾರಾಗ್ತಾರೆ. ಆಮೇಲೆ ಬೆಳಗ್ಗೆ ಆಗುತ್ತೆ. ಹಾಗೆ ಅಲ್ಲಿ ತಾತನ ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ. ಯಜಮಾನ್ರೆ ಕಾಫಿ ಅಂತ ಕೆಲ್ಸದವ್ರು ಹೇಳ್ತಿದ್ರೆ ಅಲ್ಲಿ ಹೋಗು ಅಂತ ತಾತ ಹೇಳಿ ಸುಮ್ಮನೆ ಯೋಚನೆ ಮಾಡ್ತಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಜಾನ್ಸಿ ಇರ್ತಾರೆ. ಅದನ್ನೆಲ್ಲ ನೋಡಿ ಬೇಜಾರ್ ಮಾಡ್ಕೊಂಡು ಅವರು ಹೊರಟೋಗ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಯ್ ಕೂಡ ಜಾನ್ಸಿ ಹಿಂದೆ ಹೋಗ್ತಾರೆ. ಆಮೇಲೆ ತುಳಸಿ ಬರ್ತಾರೆ. ಅಪ್ಪ ಮಂಗಳಾರತಿ ತೋಳಿ ಅಂತ ತುಳಸಿ ಹೇಳ್ತಿದ್ರೆ, ನಂಗೆ ದೇವ್ರ ಮೇಲೆ ನಂಬಿಕೆನೆ ಹೊರಟೋಯ್ತಮ್ಮ, ಮನ್ಸಿಂದ ಮಂಗಳಾರತಿ ತೋಳಿ ಹೇಳು ಅಂತ ತಾತ ಹೇಳ್ತಾರೆ. ಮೇಲೆ ಯಾಕಪ್ಪ ಇಷ್ಟೊಂದು ಬೇಸರ ಅಂತ ತುಳಸಿ ಹೇಳ್ತಾರೆ. ಇನ್ನೇನಮ್ಮ ನನ್ ಮೊಮ್ಮಗಳ ಜೀವನನೇ ಹಾಳು ಮಾಡೈತಲ್ಲ ಆ ನಿನ್ ದೇವ್ರು, ನಾನ್ ಯಾಕೆ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಬೇಕು? ಯಾಕೆ ಈ ಆರ್ತಿನ ನಾವ್ ತಗೋಬೇಕು ಅಂತ ಹೇಳ್ತಾರೆ ತಾತ. ನಾವ್ ಏನ್ ಕೇಳ್ತೀವಿ ಅದನ್ನ ಕೊಡೋನು ದೇವ್ರ ಅಥವಾ ನಮ್ ಏನ್ ಒಳ್ಳೇದಾಗುತ್ತೆ ಅಂತ ಕೊಟ್ಟು ಆಶೀರ್ವಾದ ಮಾಡೋನು ದೇವ್ರ ಅಂತ ತುಳಸಿ ಹೇಳ್ತಾರೆ. ಏನೇನೋ ಮಾತಾಡಿ ನಂಗೆ ಕನ್ಫ್ಯೂಸ್ ಮಾಡ್ಬೇಡಮ್ಮ ಅಂತ ತಾತ ಹೇಳ್ತಾರೆ. ಏನಾದ್ರೂ ಒಳ್ಳೇದಾಗುತ್ತೆ ಅಂತ ನೀನೇ ಹೇಳ್ತಿರ್ತೀಯಲ್ಲಪ್ಪ, ಹಿಂದೆ ಆಗಿರೋದು ಮುಂದೆ ಆಗೋದು ಇವಾಗ ಆಗ್ತಿರೋದು ಎಲ್ಲ ದೇವ್ರ ಲೆಕ್ಕಾಚಾರನೇ ಇದೆ. ನಮ್ಮ ಜಾನ್ಸಿ ಬದುಕುನು ಆ ದೇವ್ರೇ ಸರಿ ಮಾಡ್ತಿರ್ಬೇಕಲ್ಲ ಅಂತ ತುಳಸಿ ಹೇಳ್ತಾರೆ. ಶುರು ಮಾಡಿ ಎಲ್ಲಿಂದ ಹೋಗಿ ಎಲ್ಲಿಗೋ ಬರ್ತಾ ಇದ್ಯಾ, ನಂಗೊಂದು ಅರ್ಥ ಆಗ್ತಿಲ್ಲ ಅಂತ ತಾತ ಹೇಳ್ತಾರೆ. ಅವ್ರು ಹಾಕೊಂಡ್ರವ್ರನ್ನೇ ಪರ್ಫೆಕ್ಟ್ ಅಂತ ಅನ್ಕೊಂಡಿದ್ವಿ ನಮ್ ಜಾನ್ಸಿಗೆ, ಆದ್ರೆ ಆ ಲೆಕ್ಕಾಚಾರನೇ ತಪ್ಪು ಅಂತ ಅನ್ಸ್ತಾ ಇದೆಯಪ್ಪ. ಅದಕ್ಕೋಸ್ಕರ ದೇವರೇ ಈ ನಿರ್ಧಾರ ಮಾಡಿರ್ಬೇಕಪ್ಪ ಅಂತ ತುಳಸಿ ಹೇಳ್ತಾರೆ. ಮಾತಿನ ಅರ್ಥ ಏನು? ಸಂತೋಷವಾಗಿರೋ ನನ್ ಮೊಮ್ಮಗಳನ್ನ ಒಂಟಿ ಮಾಡ್ತಿರೋದು ಅವನ ಬೈಕೇನ ಅವನ ಅರ್ಕೆನ, ಅದು ಅವನ ಆಶೀರ್ವಾದನ ಅಂತ ಹೇಳಿ ತಾತ ಕೂಗಾಡ್ತಾರೆ. ಅಪ್ಪ ಆಗಿದ್ದೆಲ್ಲ ಒಳ್ಳೇದೇ ಅನ್ಕೊಳ್ಳಿ, ಅವಳು ರಾಘು ಜೊತೆ ಇದ್ದಷ್ಟು ದಿನ ಅವಳು ಚೆನ್ನಾಗೇ ಇರ್ಲಿಲ್ಲ, ಅದಕ್ಕಿಂತ ಅವಳಿಗೆ ಬೆಟರ್ ಲೈಫ್ ಇರ್ಬೇಕು ಅಂತ ಅನ್ಸುತ್ತೆ. ನೀವೇನಾದ್ರೂ ಮನ್ಸ್ ಮಾಡಿದ್ರೆ ಅವಳಿಗೆ ಒಳ್ಳೆ ಜೀವನ ಸಿಗುತ್ತೆ ಅಂತ ಅನಿಸ್ತಾ ಇದೆ ಅಂತ ತುಳಸಿ ಹೇಳ್ತಾರೆ. ಒಳ್ಳೆ ಜೀವನ ಸಿಗೋ ಹಾಗೆ ಮಾಡದ ಅಂತ ತಾತ ಹೇಳ್ತಾರೆ. ಪ್ರಣವ್ ನಿನ್ ಕಣ್ ಮುಂದೆ ಬೆಳೆದಿರೋ ಹುಡುಗ ಆನ್ಸಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಬ್ರಿಗೂ ಮದುವೆ ಮಾಡಿದ್ರೆ ಇಬ್ರು ಲೈಫ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ತುಳಸಿ ಹೇಳ್ತಾರೆ. ತಾತ ಶಾಕ್ ಆಗ್ತಾರೆ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಪ್ಪ ಅಂತ ತುಳಸಿ ಹೇಳ್ತಾರೆ. ಇದರಲ್ಲಿ ಯೋಚನೆ ಮಾಡೋದ್ರಿಂದ ಏನಮ್ಮ, ಯೋಚನೆ ಮಾಡೋಳು ಯೋಚನೆ ಮಾಡ್ಬೇಕಷ್ಟೇ ಅಂತ ತಾತ ಹೇಳ್ತಾರೆ. ಮೇಲೆ ಚಾನ್ಸಿ ಓಡಾಡ್ತಿರ್ತಾರೆ. ಅಲ್ಲಿಗೆ ರಾಯ್ ಬರ್ತಾರೆ. ಇಲ್ಲೇನ್ ಮಾಡ್ತಿದ್ಯಾ ರಾಯ್ ಅಂತ ಚಾನ್ಸಿ ಹೇಳ್ತಾರೆ. ಯಜಮಾನ್ರು ಆದಷ್ಟು ನಿಮ್ ಜೊತೆ ಇರಕ್ಕೆ ಹೇಳಿದ್ದಾರೆ, ಅದಕ್ಕೆ ಬಂದೆ ಮೇಡಮ್ ಅಂತ ರಾಯ್ ಹೇಳ್ತಾರೆ. ರಾಯ್ ನಾನೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೋತೀನಿ ಅಂತ ಭಯನ ಅಂತ ಜಾನ್ಸಿ ಹೇಳ್ತಾರೆ. ಅಯ್ಯೋ ಮೇಡಮ್ ಬಿಡ್ತು ಅಂತ ಹೇಳಿ ಬದುಕೋ ಅನ್ನೋ ಜಂಜಾಟದಲ್ಲಿ ನಮ್ಮವರು ತಮ್ಮವರು ಅಂತ ಇರ್ತಾರಲ್ಲ ಅವ್ರ ಮಧ್ಯೆ ಬದುಕಬೇಕು ಅಂತ ಕಷ್ಟ ಪಡ್ತಿರ್ತಾನೆ ಮನುಷ್ಯ. ಮೇಡಮ್ ರಾಘು ಸ್ವಲ್ಪ ಬರೋದಕ್ಕಿಂತ ಮುಂಚೆ ನಿಮ್ಗೊಂದು ಜೀವನ ಇತ್ತು, ಅವಾಗ ನೀವು ಖುಷಿಯಾಗಿದ್ರಿ, ಅವ್ರು ಬಂದ್ಮೇಲೆ ಅವರೇ ನನ್ ಜೀವನ ಅಂತ ಇದ್ರಿ ಅಂತ ರಾಯ್ ಹೇಳ್ತಾರೆ. ನಾವ್ ಅನ್ಕೊಂಡಿದ್ದೆಲ್ಲ ಆಗ್ತಿರಲ್ಲ ರಾಯ್ ಅಂತ ಜಾನ್ಸಿ ಹೇಳ್ತಾರೆ. ಅಂತ ಹೇಳ್ಬೋದು ಮೇಡಮ್, ಆದ್ರೂ ನಿಮ್ಗೊಂದು ಮುಂದೆ ಜೀವನ ಅನ್ನೋದು ಇದೆ ಅಲ್ವಾ ಮೇಡಮ್, ಮುಂದೆ ಬರೋ ನಾಳೆಗಳು ನಿಮ್ದೆ ಅಲ್ವಾ, ನಿಮ್ಗೋಸ್ಕರ ನಿಮ್ ಸಂತೋಷಕ್ಕೋಸ್ಕರ ಮಿಡಿತಿರೋ ಜೀವಕ್ಕೋಸ್ಕರನಾದ್ರು ನೀವ್ ಚೆನ್ನಾಗಿರ್ಬೇಕಲ್ವ ಅಂತ ರಾಯ್ ಹೇಳ್ತಾರೆ. ಆಗ ನೀನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಜಾನ್ಸಿ ಹೇಳ್ತಾರೆ. ನಿಮ್ಗಾಗಿರೋ ಘಟನೆಯಿಂದ ಹೊರಗಡೆ ಬರಕ್ಕೆ ಟೈಮ್ ತಗೊಳತ್ತೆ ಅಂತ ನನಗೆ ಗೊತ್ತಿಲ್ಲ, ನಮ್ಮವ್ರಿಗೋಸ್ಕರ ಖುಷಿಯಾಗಿರೋ ತರ ನಾಟಕ ಮಾಡ್ಬೋದಲ್ವಾ ಮೇಡಮ್, ಅವ್ರಿಗೋಸ್ಕರ ತಾತಂಗೋಸ್ಕರ ನೀವ್ ಯಾಕೆ ನಾಟಕ ಆಡ್ಬಾರ್ದು ಅಂತ ರಾಯ್ ಹೇಳ್ತಾರೆ. ಹಾಗಲ್ಲ ರಾಯ್, ತಾತಂಗೋಸ್ಕರ ಅಂತ ಹೇಳಿ ನಾನು ಸ್ಮೈಲ್ ಮಾಡ್ಕೊಂಡೆ ಹೋದೆ, ಆದ್ರೆ ಪದೇ ಪದೇ ಆತರ ತಾತಿಗೆ ಮೋಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ, ಮನ್ಸು ಒಪ್ತಿಲ್ಲ ರಾಯ್ ಅಂತ ಜಾನ್ಸಿ ಹೇಳ್ತಾರೆ. ಹಾಗೆ ಮಾಡ್ಬೇಕು ಮೇಡಮ್, ನೀವ್ ಈ ತರ ಇದ್ರೆ ತಾತ ಇನ್ನಷ್ಟು ಕೂಗೋಗ್ತಾರೆ, ಅವ್ರ ಆರೋಗ್ಯನೋ ಅದ್ ಕೆಡ್ತಾ ಹೋಗುತ್ತೆ, ಇನ್ನು ನಿಮಗ್ ಬಿಟ್ಟಿದ್ದು ಮೇಡಮ್ ಅಂತ ಹೇಳಿ ರಾಯ್ ಹೊರಟೋಗ್. ಹಾಗೆ ಆ ಕಡೆ ರಾಘು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ. ಅಲ್ಲೇ ಇದ್ದ ಅನಿತಾ ರಾಘುಗೆ ಬಿಸಿಬೇಳೆ ಬಾತ್ ಹಾಕೊಡ್ತಿರ್ತಾರೆ. ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ ಅಲ್ವಾ, ನಂಗೆ ಗೊತ್ತು, ಅದಕ್ಕೆ ನಿಮ್ಗೆ ಇಷ್ಟ ಅಂತ ಹೇಳಿ ನಾನೇ ಮಾಡಿದ್ದು ಅಂತ ಅನಿತಾ ಹೇಳ್ತಾರೆ. ಥ್ಯಾಂಕ್ ಯು ರಾಘವೇಂದ್ರ ಅವರೇ, ನನ್ಗೋಸ್ಕರ ನಾನ್ ಇಂಪಾರ್ಟೆಂಟ್ ಅಂತ ಹೇಳಿ ಅವಳಿಗೆ ಡಿವೋರ್ಸ್ ಕೊಟ್ಟಿ ಬಂದ್ರಿ, ಮತ್ತೆ ಮನೆಯವರೆಲ್ಲ ಯಾಕೆ ಕರೀತಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೇಕಲ್ವಾ ಅಂತ ಅನಿತಾ ಹೇಳ್ತಾರೆ. ಹೌದು ಹೇಳ್ರು ಯಾಕಿದ್ದಾರೆ ಅಂತ ರಾಘು ಹೇಳ್ತಾರೆ. ನೀವು ತುಂಬಾ ಕುಡ್ಕೊಂಡ್ ಬಂದಿದ್ರಂತೆ, ಅದಕ್ಕೆ ಬೇಲ ಭಯ ಪಡ್ತಿದ್ದಾರೆ. ನೋಡಿ ರಾಘು ಅವರೇ, ನೀವು ತಿಳಿದಿರೋರು, ಕುಡಿಯೋದು ಹಾಬಿ, ಅದು ಹ್ಯಾಬಿಟ್ ಆದ್ರೆ ಸರಿ ಬರಲ್ಲ, ನೀವೇನೋ ಅನ್ಕೋಬಿಡಿ, ನಾನು ಏನು ತಪ್ಪು ತಿಳ್ಕೊಳ್ಳಲ್ಲ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅನಿತಾ ಹೇಳ್ತಾರೆ. ಸರಿಯಾಗಿ ಹೇಳಿ ಅನಿತಾ ಅಂತ ಗಣಪ ಹೇಳ್ತಾರೆ. ತಿಂಡಿ ತಿನ್ಕೋಬಿಡಿ, ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಅನಿತಾ ಹೇಳ್ತಾರೆ. ಏನು ಇವಾಗಲೇ ಹೋಗ್ಬೇಕಾ ಅಂತ ರಾಘು ಹೇಳ್ತಾರೆ. ಹೌದು, ನಿಮ್ಗೇನಾದ್ರು ಕೆಲಸ ಇದೆಯಾ ಅಂತ ಅನಿತಾ ಹೇಳ್ತಾರೆ. ಅಣ್ಣ ಹೋಗೋಣ ಅಂತ ಪಲ್ಲವಿ ಹೇಳ್ತಾರೆ. ಹಾಗೆ ಇಲ್ಲಿ ಹೋ ಅಂತ ತಲೆ ನಡೆಸ್ತಾರೆ ರಾಘು. ಹಾಗೆ ಆ ಕಡೆ ಜಾನ್ಸಿ ತಿಂಡಿ ತಿಂತಿರ್ತಾರೆ, ತಾತನ ಜೊತೆ ಮಾತಾಡ್ತಿರ್ತಾರೆ. ಏನೋ ಒಂದು ಕಾಮಿಡಿ ಹೇಳ್ತಿ ಜಾನ್ಸಿ ಮತ್ತೆ ರಾಯ್ ನಗ್ತಿರ್ತಾರೆ. ಅದು ನೋಡಿ ತಾತ ಶಾಕ್ ಆಗ್ತಾರೆ. ಯಾಕೆ ತಾತ ಆತರ ನೋಡ್ತಿದ್ದೀರಾ ಅಂತ ಜಾನ್ಸಿ ಹೇಳ್ತಾರೆ. ಅಲ್ಲಮ್ಮ ಜಾನ್ಸಿ, ನಾನು ನಗ್ಬೇಕು ಅಂತ ಹೇಳಿ ನೀನ್ ಈ ತರ ಮಾಡ್ತಾ ಇದೆಯಲ್ವಾ ಅಂತ ತಾತ ಮಾಡ್ತಿದ್ದೀನಿ ಅಂತ ಅಲ್ಲ ತಾತ, ಜೀವನನೇ ಒಂದ್ ನಾಟಕ ಅಲ್ವಾ, ಅದಕ್ಕೆ ಹೇಳಿದೆ ಅಂತ ಜಾನ್ಸಿ ಹೇಳ್ತಾರೆ. ನೀನ್ ಹೇಳ್ತಿರೋದು ಸರಿಯಾಗಿದೆ, ಆದ್ರೆ ಆ ನಾಟಕ ಯಾವತ್ತು ಫ್ಯಾಕ್ಟ್ ಶೋ ಆಗ್ಬಾರ್ದಲ್ವಾ
ಅಲ್ವಾ. ನಾಟಕದಲ್ಲಿ ಪ್ರತಿ ಹಂತದಲ್ಲೂ ಬೇರೆ ಬೇರೆ ಕಡೆ ಜೊತೆ ಆದ್ರೆ ಅಲ್ವಾ ಆ ನಾಟಕ ಸೂಪರ್ ಅನ್ಸೋದು ಅಂತ ತಾತ ಹೇಳ್ತಾರೆ. ತಾತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಝಾನ್ಸಿ ಹೇಳ್ತಾರೆ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಿನ್ನ ಜೀವನದ ನಾಟಕದಲ್ಲಿ ಮತ್ತೊಂದು ಪಾತ್ರ ಬಂದು ಸೇರ್ಕೊಂಡ್ರೆ ಚೆನ್ನಾಗಿರತ್ತಲ್ವಾ ಅಂತ ತಾತ ಹೇಳ್ತಾರೆ. ಯಾವ ಪಾತ್ರ ತಾತ ಅಂತ ಝಾನ್ಸಿ ಹೇಳ್ತಾರೆ. ಸಂಗಾತಿ ಜೀವನದ ಸಂಗಾತಿ ಗಂಡನ್ ಪಾತ್ರ ಅಮ್ಮ ಅಂತ ತಾತ ಹೇಳ್ತಾರೆ. ಝಾನ್ಸಿ ಶಾಕ್ ಆಗ್ತಾರೆ. ಝಾನ್ಸಿ ನಾವ್ ಏನ್ ಹೇಳಕ್ ಬರ್ತಿದೀವಿ ಅಂದ್ರೆ ನೀನು ನನ್ ಮಗ ಪ್ರಣವ್ನ ಮದ್ವೆ ಆದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತುಳಸಿ ಹೇಳ್ತಾರೆ. ಝಾನ್ಸಿ ಶಾಕ್ ಆಗ್ತಾರೆ. ಆ ಕಡೆ ರಾಮಾಚಾರಿಗೆ ಕಾಲ್ ಬರುತ್ತೆ. ಹಾಗೆ ಇಲ್ಲಿ ಚಾರು ಪುರಾರಿ ಇರ್ತಾರೆ. ಇದು ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಅದೇ ಅನೌದಿಕ್ ಮತ್ತೆ ವಿವೇಕ್ ಇನ್ನೂ ಸಿಕ್ಕಿಲ್ವಂತೆ ಅಂತ ರಾಮಾಚಾರಿ ಹೇಳ್ತಾರೆ. ಅವ್ರೇನಾದ್ರು ದೇಶ ಬಿಟ್ಟು ಹೊರಟೋದ್ರ ಅಂತ ಮುರಾರಿ ಹೇಳ್ತಾರೆ. ದೇಶ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ದೇಶ ಎಲ್ಲ ಬಿಟ್ಟು ಹೋಗಲ್ಲ ರಾಮಾಚಾರಿ ಹೇಳ್ತಾರೆ. ಹಾಗಾದ್ರೆ ದ್ವೇಷ ಬಿಟ್ಟು ಇದೇ ದೇಶದಲ್ಲಿ ಇರ್ಬೇಕು ಅಂತ ಚಾರು ಹೇಳ್ತಾರೆ. ಅವರೆಲ್ಲ ದ್ವೇಷ ಬಿಟ್ಟು ಇರೋರೆಲ್ಲ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಅದು ಒಂಥರ ನಂಗೆ ಭಯ ಆಗ್ತಿದೆ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಮೇಡಮ್ ಭಯ ಪಡ್ಬೇಡಿ ನಮ್ಗೇನು ಆಗಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ಅತ್ತೆಮ್ಮ ಬರ್ತಿದ್ದಾರೆ ಗಾಬರಿ ಆಗದ್ ಬೇಡ ಅಂತ ಚಾರು ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಜಾನಕಮ್ಮ ಬಂದು ಏನೋ ಮನೆ ಮುಂದೆ ಕಾಕ ಅಂತ ಕಾಗೆ ಕಿಚ್ಕೋತಾರೆ ಇದೆ ಕಣೋ ಅಂತ ಜಾನಕಮ್ಮ ಹೇಳ್ತಾರೆ. ಅಯ್ಯೋ ಅಮ್ಮ ಏನೋ ಹೊಟ್ಟೆ ಹಸ್ತಿರ್ಬೇಕು ಅಥವಾ ಅದಕ್ಕೆ ಏನಾದ್ರು ತಿನ್ನಕಲ್ಲಿರ್ಬೇಕು ಅದಕ್ಕೆ ಆತರ ಕಾಕ ಅಂತಿದೆ ಅಂತ ಮುರಾರಿ ಹೇಳ್ತಾರೆ. ಕಾಗೆ ಮನೆ ಮೇಲೆ ಇದು ಒಂದೇ ಸಮ ಕಾಕ ಅಂತ ಹೇಳ್ತಿದೆ ಅಂದ್ರೆ ಯಾರೋ ಮನೆಗೆ ಬರ್ತಾರೆ ಅಂತಾನೆ ಅನ್ಸುತ್ತೆ. ನೋಡ್ಕೋಬೇಕಾರೆ ಯಾರು ಬಂದೇ ಬರ್ತಾರೆ ಅಂತ ಜಾನಕಮ್ಮ ಹೇಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ಅನಿತಾ ತಟ್ಟೆಲಿ ತಾಂಬೂಲ ಹಿಡ್ಕೊಂಡು ರಾಘು ಜೊತೆ ರಾಮಾಚಾರಿ ಮನೆಗೆ ಆ ಕಡೆ ನಾಗಾರ್ಜುನ್ ಹೇಳ್ತಿರ್ತಾರೆ. ನಮ್ ಪ್ರಣವ್ನೇ ಮದ್ವೆ ಆಗುವಂತ ಹೇಳ್ತಿಲ್ಲಮ್ಮ, ಇನ್ಯಾನ್ ನಾವ್ ಮದ್ವೆ ಆಗುವಂತಾನು ಒತ್ತಾಯ ಮಾಡ್ತಿಲ್ಲ, ಹಾಗಂತ ನೀನ್ ಒಂಟಿಯಾಗಿ ಇರ್ಬೇಡಮ್ಮ. ಎಸ್ ಯು ಆರ್ ರೈಟ್ ನಾಗಾರ್ಜುನ್, ಒಂದ್ ಸ್ವಲ್ಪ ಹೇಳಪ್ಪ ಅವಳಿಗೆ ಅಂತ ತಾತ ಹೇಳ್ತಾರೆ. ನಿನ್ ಮನ್ಸಿಗೆ ಯಾರು ಇಷ್ಟ ಆಗ್ತಾನೆ ಅವನೇ ಒಪ್ಕೋ, ಯಾವ್ದು ಒತ್ತಾಯದ ಮೇಲೆ ನನ್ ಮಗನ ಒಪ್ಕೋಬೇಡ ಅಂತ ಹೇಳ್ತಿದ್ರೆ ತುಳಸಿ ಕೋಪ ಮಾಡ್ಕೋತಾರೆ. ನೋಡಮ್ಮ ಜಾನ್ಸಿ ನೀನು ಖುಷಿಯಾಗಿರ್ಬೇಕು ಅದೇ ನಮ್ಮ ಉದ್ದೇಶ ಅಂತ ತುಳಸಿ ಹೇಳ್ತಾರೆ. ಅದೇ ಪರಿಸ್ಥಿತಿಲಿ ನಾನ್ ಮದ್ವೆ ಆಗೋ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದ್ ವೇಳೆ ಮದ್ವೆ ಆಗೋ ಆಲೋಚನೆ ನನ್ ಮನ್ಸಲ್ಲಿ ಏನಾದ್ರು ಬಂದ್ರೆ ಎಲ್ರು ಹೇಳ್ದಂಗೆ ನಾನು ಪ್ರಣವ್ನೇ ಮದ್ವೆ ಆಗ್ತೀನಿ. ಅದಕ್ಕೆ ಯಾರು ಈ ವಿಷಯವಾಗಿ ನನ್ನ ಫೋರ್ಸ್ ಮಾಡ್ಬೇಡಿ ಪ್ಲೀಸ್ ಅಂತ ಹೇಳಿ ಚಾನ್ಸಿ ಹೋಗ್ತಾರೆ. ಆ ಚಾನ್ಸಿನ ನಮ್ಮನೆ ಸೊಸೆ ಮಾಡ್ಕೊಳಕ್ಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅವಳು ಹಾಗೆ ಹೇಳಿದ್ಲು ಅಂತ ನಾವು ನೆಗ್ಲೆಕ್ಟ್ ಮಾಡೋದ್ ಬೇಡ. ಅಟ್ಲೀಸ್ಟ್ ಅವಳ ಅದ್ರ ಬಗ್ಗೆ ಯೋಚನೆ ಮಾಡಿದಾಳೆ ಅಂದ್ರೆ ಆದಷ್ಟು ಬೇಗ ನಾವೇ ಮುಂದುವರೆದು ಅವ್ಳ ಮದ್ವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ತುಳಸಿ ಹೇಳ್ತಾರೆ. ಮೊದ್ಲು ಅವಳ ಮನಸ್ಥಿತಿ ಸರಿ ಹೋಗ್ಲಿ, ಅವ್ಳಿಗೆ ಮದ್ವೆ ಆಲೋಚನೆ ಬರ್ಲಿ, ಆಮೇಲೆ ಮುಂದುವರಿಯೋಣ ಅಂತ ತಾತ ಹೇಳ್ತಾರೆ. ಹಾಗೆ ಇಲ್ಲಿ ತುಳಸಿ ಕೋಪ ಮಾಡ್ಕೋತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.